Hi everyone, welcome back to my channel. Hope everyone are fine. Students, SSLC 2022 ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ರಿಲೇಟೆಡ್ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಅದರ ರಿಲೇಟೆಡ್ ಆಗಿ ಪ್ಲಾನ್ ಎಕ್ಸಿಕ್ಯೂಟ್ ಪ್ರಕಾರ ನಮ್ಮ ಫಸ್ಟ್ ಪಾರ್ಟ್ ಡಯಾಗ್ರಾಮ್ನ ನಾವು ಕಲ್ತ್ಕೋತಾ ಇದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಬಯಾಲಜಿಗೆ ರಿಲೇಟ್ ಆಗಿರುವಂಥ ಹ್ಯೂಮನ್ ಹಾರ್ಟ್ ಆ್ಯಂಡ್ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ನ ತುಂಬ ಈಸಿಯಾಗಿ ಸ್ಟೆಪ್ ವೈಸ್ ಫಾಲೋ ಮಾಡಿ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೆ. ನೀವೇನಾದರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಡೂ ವಾಚ್ ದ ವಿಡಿಯೋ, ಲಿಂಕ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ ಸೊ ದಟ್ ನಾನು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋಸು ಕೂಡ ನಿಮಗೆ ಫಾಸ್ಟಾಗಿ ತಲುಪುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ, ನ್ಯೂರಾನ್ ಆ್ಯಂಡ್ ನೆಫ್ರಾನ್. 4 ಡಯಾಗ್ರಾಮ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಈಸಿ ಈ ಡಯಾಗ್ರಾಮ್ಸ್. ಸೊ ಇಷ್ಟು ಡಯಾಗ್ರಾಮ್ಸನ್ನು ಕಂಪ್ಲೀಟ್ ಮಾಡೋದ್ರಿಂದ ಬಯಾಲಜಿನಲ್ಲಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗಿರುವಂಥ ಡಯಾಗ್ರಾಮ್ ಸೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಆ 12 ಮಾರ್ಕ್ಸನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಎಲ್ಲ ಡಯಾಗ್ರಾಮ್ಸನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಲ್ತ್ಕೊಳ್ಬೇಕು. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಫಸ್ಟ್ ಡಯಾಗ್ರಾಮ್ನ ನಾವು ನೋಡೋಣ. ಸೊ ದ ಫಸ್ಟ್ ಡಯಾಗ್ರಾಮ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋಂಥದ್ದು ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್. ಸೊ ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್ ಬರೀಬೇಕಾದ್ರೆ ನೋಡಿ, ಫಸ್ಟ್ ನೀವು ದ ಮಿಡಲ್ ಪಾರ್ಟ್ ಆಫ್ ದ ಫ್ಲವರ್ನ ಬರ್ಕೊಳ್ಬೇಕು. ಆ್ಯಂಡ್ ಈ ಮಿಡಲ್ ಪಾರ್ಟ್ನ ಈ ರೀತಿ ನೋಡಿ ಸ್ವೆಲ್ ಮಾಡಬೇಕು. ಸೊ ಇದು ಒಂಥರ ಪಾಟ್ನ ರೀತಿ ಕಾಣುತ್ತೆ ನೋಡಿ, ಈ ರೀತಿ ಕಂಪ್ಲೀಟ್ ಮಾಡಬೇಕು. ತುಂಬ ಈಸಿ ಇದು. ಓಕೆ, ಸೊ ಈ ಲೈನ್ ಏನಿದೆ ಇದು ತುಂಬ ಗ್ಯಾಪ್ ಕೊಡಬೇಡಿ, ಇಟ್ ವೋಂಟ್ ಲುಕ್ ಗುಡ್. ಓಕೆ, ಸೊ ಈ ಓವರಿನೂ ಕೂಡ ತುಂಬ ದೊಡ್ಡದಾಗಿ ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿ ನೀವು ಬರೀಬೇಕಾಗುತ್ತೆ. ಸೊ ಇಷ್ಟು ಪಾರ್ಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾವು ಬರ್ಕೊಳ್ಬೇಕಾಗಿರೋದು ನೋಡಿ ಈ ರೀಜನ್, ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇದು. ಸೊ ಇದಾದ ನಂತರ ನಾವು ಮೇಲ್ ಪಾರ್ಟ್ ಆಫ್ ದ ಫ್ಲವರ್ನಲ್ಲಿ ಆಂಥರ್ನ ಬರ್ಕೊಳ್ಬೇಕು. ಸೊ ಇದಿಷ್ಟು ಕೂಡ ಆಂಥರ್ ಆ್ಯಂಡ್ ಫಿಲಮೆಂಟ್ ಅಂದರೆ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಬರ್ಕೊಳ್ಬೇಕು ಪೆಟಲ್ಸ್. ತುಂಬ ಈಸಿಯಾಗಿ ಬರ್ಕೊಳ್ಬಹುದು ನೀವು. ಈ ಸ್ಟೆಪ್ಸನ್ನ ಫಾಲೋ ಮಾಡಿ ತುಂಬ ಕ್ವಿಕ್ಕಾಗಿ ನೀವು ಡಯಾಗ್ರಾಮ್ಸನ್ನು ಕಂಪ್ಲೀಟ್ ಮಾಡಬಹುದು. ಸೊ ನೋಡಿದ್ರಲ್ಲ, ವಿತಿನ್ ಅ ಮಿನಿಟ್ ನೀವು ಎಷ್ಟು ಫಾಸ್ಟಾಗಿ ಈ ಡಯಾಗ್ರಾಮ್ನ ಬರಿಬೋದು ಅಂತ. ಸೊ ನೆಕ್ಸ್ಟ್ ಬಾಟಮ್ ಪಾರ್ಟ್ ಸೆಪಲ್ ಬರ್ಕೊಳ್ಬೇಕು. ನೋಡಿ, ಸೆಪಲ್ ಬರೆಯೋದ್ರಿಂದ ನಮ್ಮ ಫ್ಲವರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ನಾವು ಈಗ ಇದು ಮೇಲ್ ಪಾರ್ಟ್ ಆಗಿರೋದ್ರಿಂದ ಆಂಥರ್ ಅಲ್ವಾ, ಸೊ ಕೆಲವೊಂದು ಡಾಟ್ಸನ್ನು ನಾವು ಇಟ್ಕೊಳ್ಳೋಣ ಸೊ ದಟ್ ಪೋಲನ್ ಗ್ರೇನ್ಸನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. So now it's time to write the ovules inside the ovary. Ovules ಅನ್ನು ಬರೆಯೋಣ. Ovules ಅನ್ನು eggs ಅಂತ ಕೂಡ ಕರೀತಾರೆ. So this completes the longitudinal section of flower. Within 2 minutes ನೀವು ಈಸಿಯಾಗಿ ಬರಿಬಹುದು. Now it's time to label the part. So first and foremost, first ನಾವು ಮೇಲ್ ಪಾರ್ಟನ್ನು ಲೇಬಲ್ ಮಾಡೋಣ, ನೆಕ್ಸ್ಟ್ ಫಿಮೇಲ್ ಪಾರ್ಟನ್ನು ಲೇಬಲ್ ಮಾಡೋಣ. ಸೊ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ನೋಡಿ, ಇದಿಷ್ಟು ಕೂಡ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಓಕೆ, ಸೊ ಫಸ್ಟ್ ಪಾರ್ಟ್ ಈಸ್ ಆಂಥರ್. ದಿಸ್ ಈಸ್ ಆಂಥರ್ ಆ್ಯಂಡ್ ದಿಸ್ ಪಾರ್ಟ್ ವಿ ವಿಲ್ ಕಾಲ್ ಇಟ್ ಆಸ್ ಫಿಲಾಮೆಂಟ್. ಇದನ್ನು ನಾವು ಫಿಲಾಮೆಂಟ್ ಅಂತ ಕರಿತೀವಿ. ಆಂಥರ್ ಆ್ಯಂಡ್ ಫಿಲಾಮೆಂಟ್ ಈ ಎರಡನ್ನೂ ಕೂಡ ನಾವು ಟುಗೆದರ್ ಸ್ಟೇಮನ್ ಅಂತ ಕರಿತೀವಿ. ಸ್ಟೇಮನ್. ಸೊ ಮೆನ್ ಅನ್ನೋ ವರ್ಡ್ ಇದೆ, ಸೊ ಇಟ್ ಈಸ್ ಮೇಲ್ ಪಾರ್ಟ್. ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ಫಿಮೇಲ್ ಪಾರ್ಟ್ನ ಲೇಬಲ್ ಮಾಡೋಣ. ನೋಡಿ, ಇದಿಷ್ಟು ಕೂಡ ಫಿಮೇಲ್ ಪಾರ್ಟ್. ಸೊ ದ ಅಪ್ಪರ್ ಪಾರ್ಟ್ ಈಸ್ ಸ್ಟಿಗ್ಮಾ. ಇಟ್ ಈಸ್ ಸ್ಟಿಗ್ಮಾ ಆ್ಯಂಡ್ ದ ಮಿಡಲ್ ಪಾರ್ಟ್ ಈಸ್ ದ ಸ್ಟೈಲ್ ಆ್ಯಂಡ್ ದ ಬಾಟಮ್ ಪಾರ್ಟ್ ಈಸ್ ದ ಓವರಿ. ಇದನ್ನು ನಾವು ಓವರಿ ಅಂತ ಕರಿತೀವಿ. ಓಕೆ, ಸೊ ಸ್ಟಿಗ್ಮಾ, ಸ್ಟೈಲ್, ಓವರಿ ಈ 3 ಪಾರ್ಟು ಕೂಡ ಫಿಮೇಲ್ ಪಾರ್ಟ್. ಸೊ ಇದನ್ನು ನಾವು ಪಿಸ್ಟಿಲ್ ಅಂತ ಹೇಳ್ತೀವಿ.
ವಿ ವಿಲ್ ಕಾಲ್ ಇಟ್ ದಿಸ್ ಆಸ್ ಪಿಸ್ಟಿಲ್. ಸೊ ಇನ್ನು ಉಳಿದಂಥ ಪಾರ್ಟ್ಸ್ ನಾವು ಲೇಬಲ್ ಮಾಡಬೇಕಾಗಿರೋಂಥದ್ದು ದಿಸ್ ಪಾರ್ಟ್, ದಿಸ್ ಈಸ್ ದ ಸೆಪಲ್, ಇದು ಸೆಪಲ್ ಆಗಿದೆ. ಆ್ಯಂಡ್ ಈ ಸೆಪಲನ್ನು ಕೇಲಿಕ್ಸ್ ಅಂತ ಕೂಡ ಕರೀತಾರೆ, ಸೆಪಲ್ ಅಥವಾ ಕೇಲಿಕ್ಸ್. ಆ್ಯಂಡ್ ಕಲರ್ ಪಾರ್ಟ್ ಆಫ್ ದ ಫ್ಲವರ್ ಈಸ್ ದ ಪೆಟಲ್ಸ್. ಸೊ ಇದು ಪೆಟಲ್ ಆಗಿದೆ. ಪೆಟಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕೊರೋಲಾ. ಇಟ್ ಈಸ್ ಕಾಲ್ಡ್ ಆಸ್ ಕೊರೋಲಾ. ಕೊರೋಲಾ ಅಂದರೂ ಒಂದೇ, ಪೆಟಲ್ ಅಂದರೂ ಒಂದೇ. ಸೊ ದಿಸ್ ಕಂಪ್ಲೀಟ್ಸ್ ದ ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್. ಯೂಶಲಿ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ತುಂಬ ಈಸಿಯಾಗಿ ಬರಿಬಹುದು. ಐ ಹೋಪ್ ನಿಮಗಿದು ಈಸಿಯಾಗಿ ಅರ್ಥ ಆಗಿದೆ ಹೇಗೆ ಬರೆಯೋದು ಅಂತ. ಸೊ ಈ ಡಯಾಗ್ರಾಮ್ನ ಸ್ಟೆಪ್ ವೈಸ್ ನಾನು ಯಾವ ರೀತಿ ಯಾವ ಪಾರ್ಟ್ ಆದಮೇಲೆ ಯಾವ ಪಾರ್ಟನ್ನು ಬರೆದೆ ಅದೇ ರೀತಿ ನೀವು ಕಲ್ತ್ಕೊಳ್ಳಿ. ಸೊ ದಟ್ ವೆರಿ ಈಸಿಲಿ ಯು ಕ್ಯಾನ್ ರೈಟ್ ಇನ್ ದ ಎಕ್ಸಾಮಿನೇಷನ್. ಸೊ ನಾವು the next diagram which I am going to write is germination of pollen on stigma. ಎಕ್ಸಾಮಿನೇಷನಲ್ಲಿ ಯೂಶಲಿ ಕೇಳ್ತಿರುವಂಥ ಡಯಾಗ್ರಾಮ್. ಸೊ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಕೂಡ ನಾವು ಆಗಲೇ ಲಾಂಗಿಟ್ಯೂಡನಲ್ ಸೆಕ್ಷನ್ ಆಫ್ ಫ್ಲವರ್ ಬರೆದ್ವಲ್ಲ, ಸೊ ಅದೇ ರೀತಿ ನಾವು ಮಿಡಲ್ ಪಾರ್ಟನ್ನು ಬರಿಬೇಕು, ಅಂದರೆ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು, ಸ್ಟ್ರೇಟ್ ಲೈನ್. ಸ್ವಲ್ಪ ಇದು ಲೆಂದಿ ಆಗಿದ್ರೆ ಡಯಾಗ್ರಾಮ್ ನೀಟಾಗಿ ಕಾಣುತ್ತೆ. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿದ್ಮೇಲೆ ವಿ ನೀಡ್ ಟು ರೈಟ್ ದ ಓವರಿ ಪಾರ್ಟ್. ನಾವು ಓವರಿ ಪಾರ್ಟನ್ನು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾವು ಬರಿಬೇಕಾಗಿರೋದು ಪೋಲನ್ ಟ್ಯೂಬ್. ನೋಡಿ ಪೋಲನ್ ಟ್ಯೂಬ್ ಬರಿಬೇಕು. ಇದು ಸೆಂಟರ್ಗೆ ಕರೆಕ್ಟಾಗಿ ಬರೋ ರೀತಿ ಬರೀಬೇಕು. ಸೊ ದಟ್ ಏನಾಗುತ್ತೆ, ಆ ಡಯಾಗ್ರಾಮ್ ಎಕ್ಸಾಕ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೇಗಿದೆಯೋ ಅದೇ ರೀತಿ ಮ್ಯಾಚಪ್ ಆಗುತ್ತೆ. ಓಕೆ, ಸೊ ನ್ಯೂಕ್ಲಿಯೈ ಬರಿಬೇಕಲ್ಲ, ಸೊ ಅದಕ್ಕೆ ನೋಡಿ ಈ ರೀತಿ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ತುಂಬ ಈಸಿ. ನೀವು ಈ ರೀತಿ ಏನು ಬರೆದಿದ್ರಾ ಇದ್ರ ಮೇಲೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೇಕು ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಈಗ ನ್ಯೂಕ್ಲಿಯೈ ಬರ್ಕೊಳ್ಳಿ. ಓಕೆ, ಸೊ ಇಷ್ಟಾದಮೇಲೆ ನೆಕ್ಸ್ಟ್ ನಾವು ಬರಿಬೇಕಾಗಿರೋದು ಇಲ್ಲಿ ಪೋಲನ್ ಗ್ರೈನನ್ನು ಬರಿಬೇಕು. ಈ ಕಡೆಗೂ ಕೂಡ ಒಂದು ಪೋಲನ್ ಗ್ರೈನನ್ನು ನಾವು ತೋರಿಸ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನು ಬರಿಬೇಕು ಅಂದರೆ ಇದು ಇನ್ನರ್ ಪಾರ್ಟ್. ನಿಮಗೆ ಇಷ್ಟು ಸುಲಭವಾಗಿ ಬರೆಯೋಕ್ಕಾಗುತ್ತೆ. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ, ತುಂಬ ಈಸಿ. ನೋಡಿ ನೀವು ಈ ಇನ್ನರ್ ಪಾರ್ಟ್ ಏನಿದೆ ಇಲ್ಲಿ 2 ಲೈನ್ಸನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿ. ಓಕೆ, ಆ್ಯಂಡ್ ದೆನ್ ಇದು ಕಂಪ್ಲೀಟ್ ಆದ ತಕ್ಷಣ ಈ ಲೈನ್ ಏನಿದೆ ಸೆಕೆಂಡ್ ಲೈನ್, ಇಲ್ಲಿಂದ ಜಸ್ಟ್ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಕ್ರಾಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಕ್ರಾಸ್ ಆದಮೇಲೆ ನೆಕ್ಸ್ಟ್ ನಮಗೆ ನೋಡಿ ಈ ಲೈನ್ ಎಡ್ಜ್ಗೆ ಟಚ್ ಆಗುವ ಇನ್ನೊಂದು ಎಕ್ಸ್ಟೆನ್ಷನ್ ಬರಬೇಕು. ಒಳಗಡೆಯಿಂದ ಇಲ್ಲಿಗೆ ಒಂದು ಎಕ್ಸ್ಟೆನ್ಷನ್ ಮಾಡಿ. ಓಕೆ, ಸೊ ಇಷ್ಟನ್ನು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ವೆರಿ ವೆರಿ ಈಸಿ. ಸೊ ಈಗ ಇದನ್ನು ಲೇಬಲ್ ಮಾಡೋಣ. ಓಕೆ, ಸೊ ಲೇಬಲಿಂಗ್ ಮಾಡೋಣ. ನೋಡಿ ಫಸ್ಟ್ ಪಾರ್ಟ್ ದಿಸ್ ಈಸ್ ಸ್ಟಿಗ್ಮಾ. ಇದನ್ನು ನಾವು ಸ್ಟಿಗ್ಮಾ ಅಂತ ಕರಿತೀವಿ. ದೆನ್ ದಿಸ್ ಪಾರ್ಟ್ ಈಸ್ ಸ್ಟೈಲ್ ಆ್ಯಂಡ್ ದಿಸ್ ಪಾರ್ಟ್ ಈಸ್ ಓವರಿ. ಸ್ಟಿಗ್ಮಾ, ಸ್ಟೈಲ್, ಓವರಿ. ನೆಕ್ಸ್ಟ್ ಮೇಲೆ ಇರೋಂಥದ್ದೇನು ಇದು ಪೋಲನ್ ಗ್ರೇನ್. ಇದು ಪೋಲನ್ ಗ್ರೇನ್ ಇದೆ ಅಲ್ವಾ. ಸೊ ಈ ಪೋಲನ್ ಗ್ರೇನು ಟ್ಯೂಬ್ನಲ್ಲಿ ಟ್ರಾವೆಲ್ ಆಗ್ತಿರೋ ರೀತಿ ತೋರಿಸ್ಬೇಕು. ಒಂದು ಪೋಲನ್ ಗ್ರೇನನ್ನು ನಾವು ಮೇಲ್ ಗ್ಯಾಮೀಟ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಮೇಲ್ ಪಾರ್ಟ್. ಇದು ಮೇಲ್ ಗ್ಯಾಮೀಟ್. ಸೊ ಎಲ್ಲಿ ಟ್ರಾವೆಲ್ ಆಗ್ತಾ ಇದೆ ಇದು ಮೇಲ್ ಗ್ಯಾಮೀಟ್? ಇಟ್ ಈಸ್ ಟ್ರಾವೆಲಿಂಗ್ ಇನ್ ಎ ಟ್ಯೂಬ್. ಈ ಟ್ಯೂಬನ್ನು ನಾವು ಪೋಲನ್ ಟ್ಯೂಬ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಪೋಲನ್ ಟ್ಯೂಬ್. ಓಕೆ, ಸೊ ನೆಕ್ಸ್ಟ್ ಇದರ ಒಳಗಡೆ ಇರುವಂಥದ್ದು ಫೀಮೇಲ್ ಗ್ಯಾಮೆಟ್. ಓಕೆ, ಸೊ ಕಂಪ್ಲೀಟ್ ಮಾಡಿದ್ದೀವಿ. ಪೋಲನ್ ಗ್ರೇನ್, ಸ್ಟಿಗ್ಮಾ, ಮೇಲ್ ಗ್ಯಾಮೆಟ್, ಸ್ಟೈಲ್, ಪೋಲನ್ ಟ್ಯೂಬ್, ಓವರಿನ ಒಳಗಡೆ ಫೀಮೇಲ್ ಗ್ಯಾಮೆಟ್. ಸೊ ಇಷ್ಟನ್ನು ಬರೆದ್ರೆ ನಿಮ್ಮ ಡಯಾಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸೊ ದ ನೇಮ್ ಆಫ್ ದಿಸ್ ಡಯಾಗ್ರಾಮ್ ಈಸ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಸೊ ನೇಮ್ ಮಾಡಬೇಕು ನೀವು ಯಾವ ಡಯಾಗ್ರಾಮ್ ಅಂತ ಮರಿಬೇಡಿ. ಸೊ ದಿಸ್ ಕಂಪ್ಲೀಟ್ಸ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ.
ಸೊ ನಾವು ಯಾವ ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ ಅದನ್ನು ರಿಪೀಟೆಡ್ ಆಗಿ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು, ಸೊ ದ್ಯಾಟ್ ನಾವು ಈಸಿಯಾಗಿ ಬರಿಬೋದು. ಇವತ್ತು ಒಂದು ರೀತಿ ಸ್ಟಾರ್ಟ್ ಮಾಡೋದು, ನಾಳೆ ಒಂದು ರೀತಿ ಸ್ಟಾರ್ಟ್ ಮಾಡೋದು, ಈ ರೀತಿ ಮಾಡಿದ್ರೆ ಡಯಾಗ್ರಾಮ್ಸ್ ಬರೆಯೋದು ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಕಷ್ಟ ಆಗುತ್ತೆ. ಒಂದೇ ಪ್ಯಾಟ್ರನಲ್ಲಿ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಬರಿಬೋದು. ಸೊ ನ್ಯೂರಾನ್ ಡಯಾಗ್ರಾಮ್ ಬರೆಯೋದು ಹೇಗೆ ಅಂತ ನೋಡೋಣ. ನೋಡಿ, ನ್ಯೂರಾನ್ ಬರಿಬೇಕಾದ್ರೆ ತುಂಬ ಜನ ಶೇಪ್ಲೆಸ್ ಮಾಡಿಬಿಡ್ತೀರಾ ಅಪ್ಪರ್ ಪಾರ್ಟನ್ನು. ಸೊ ಅಪ್ಪರ್ ಪಾರ್ಟ್ ತುಂಬ ನೀಟಾಗಿದ್ದರೆ ಮಾತ್ರ ಡಯಾಗ್ರಾಮ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ವೈಸ್ ಕಾಣುತ್ತೆ. ಸೊ ಯಾರಿಗೆ ಬರೋದಿಲ್ಲ ಅವ್ರು ಏನು ಮಾಡ್ಬೋದು, ಒಂದು ಲೈಟಾಗಿ ಸರ್ಕಲ್ ಹಾಕ್ಕೊಳ್ಬೋದು. ಈ ರೀತಿ ಸರ್ಕಲ್ ಹಾಕ್ಕೊಂಡು ನೀವೇನು ಮಾಡ್ಬೋದು, ಸೊ ದೆನ್ ಈ ಪಾರ್ಟನ್ನು ನೀವು ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ಬರಿಬೋದು. ಯಾರಿಗೆ ಬರೋದಿಲ್ಲ ಅವರು ಈ ರೀತಿ ಸರ್ಕಲ್ನ ಹಾಕಿ ಈ ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನನಗೆ ಬರೆಯೋಕ್ಕೆ ಬರುತ್ತೆ ಅಲ್ವಾ, ಸೊ ನಾನು ಸರ್ಕಲ್ ಹಾಕಿ ಶೇಪನ್ನು ಕ್ರಿಯೇಟ್ ಮಾಡೋಂಥ ಅಗತ್ಯ ಇಲ್ಲ. ನಿಮಗೆ ಒಂದು ವೇಳೆ ಬರ್ತಿಲ್ಲ ಅಂದರೆ ಅಪ್ಪರ್ ಪಾರ್ಟು, ಬಿಕಾಸ್ ತುಂಬ ಜನ ಏನು ಮಾಡ್ತಾರೆ, ನಾನು ಈಸಿಯಾಗಿ ಬರೆದ್ಬಿಟ್ಟು ಹೇಳ್ಕೊಟ್ಟಿರ್ತೀನಿ, ಸೊ ಶೇಪ್ನ ಕ್ರಿಯೇಟ್ ಮಾಡೋದು ಕಷ್ಟ ಅಂತ ಫೀಲ್ ಮಾಡ್ತಾರೆ. ಸೊ ಅಂಥವ್ರು ಏನು ಮಾಡ್ಬೋದು, ಸರ್ಕಲ್ ಹಾಕಿ ಅಪ್ಪರ್ ಪಾರ್ಟ್ ಅಂದರೆ ಸೆಲ್ ಬಾಡಿನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಈಗ ನಾನು ಹಾಗೆ ಬರಿತೀನಿ ನೋಡಿ. ಅಪ್ಪರ್ ಪಾರ್ಟ್ ಸೊ ನೀವು ಫಸ್ಟ್ ಟೈಮ್ ಬರೆಯೋ ಹಾಗಿದ್ರೆ ಸರ್ಕಲ್ ಹಾಕ್ಕೊಂಡು ನೀವು ಬರಿಬೇಕಾಗತ್ತೆ. ನೋಡಿ ನೀಟಾಗಿ ಬಂದಿದೆ. ಓಕೆ, ಸೊ ಈಗ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿ ಎಂಡ್ ಪಾರ್ಟ್ ಇದು ನೋಡಿ, ಎಂಡ್ ಪಾರ್ಟ್ ಈ ರೀತಿ ನಾವು ಬರಿಬೇಕು. ನೋಡಿ ಎಂಡ್ ಪಾರ್ಟ್. ಸೊ ಈಗ ಸೆಲ್ ಬಾಡಿನಲ್ಲಿ ಫಸ್ಟ್ ಅಪ್ಪರ್ ಪಾರ್ಟ್ ಆಫ್ ದ ಸೆಲ್ ಬಾಡಿನಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ನ ಸೆಂಟರಲ್ಲಿ ನೀವು ಬರಿಬೇಕು. ನ್ಯೂಕ್ಲಿಯಸ್ ನೀವು ಶೇಡ್ ಕೂಡ ಮಾಡಬಹುದು ನ್ಯೂಕ್ಲಿಯಸ್ನ. ಓಕೆ, ಸೊ ನೆಕ್ಸ್ಟ್ ಡೆಂಡ್ರೈಟ್ಸ್ನ ಎಕ್ಸ್ಟೆಂಡ್ ಮಾಡಬೇಕು. ಈ ರೀತಿ ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ ಬ್ರಾಂಚಸ್ಸನ್ನು ಬರಿತೀರಲ್ವ ನೀವು, ಸೊ ಆ ರೀತಿ ಡೆಂಡ್ರೈಟ್ಸ್. ಓಕೆ, ಸೊ ಲೆಟ್ ಇಟ್ ಬಿ ವೆರಿ ಥಿನ್, ತುಂಬ ಥಿನ್ನಾಗಿರಲಿ, ತಿಕ್ಕಾಕಿದ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ ಈ ರೀತಿ ಡೆಂಡ್ರೈಟ್ಸನ್ನ ಬರೀರಿ. ಓಕೆ, ತುಂಬ ಸಿಂಪಲ್ ಡಯಾಗ್ರಾಮ್ ಇದು. ಡೆಂಡ್ರೈಟ್ಸ್. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಮಿಡಲ್ ಪಾರ್ಟಲ್ಲಿ ಆಕ್ಸಾನ್ ಅನ್ನು ಬರಿಬೇಕು. ಸೊ 3 to 4 ಆಕ್ಸಾನ್ ಬರೆದ್ರೆ ಸಾಕು. 4. ಸೊ ಇಷ್ಟೇ ನ್ಯೂರಾನ್ ಡಯಾಗ್ರಾಮ್. ತುಂಬ ಅಂದರೆ ತುಂಬ ಈಸಿ. ಸೊ ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ಲೇಬಲ್ ಮಾಡೋದು ನೋಡೋಣ. ನೋಡಿ, ಈ ನ್ಯೂಕ್ಲಿಯಸ್ನ ಸರೌಂಡೆಡ್ ಪಾರ್ಟ್ ಬಂದು ಫ್ಲೂಯಿಡ್ ಪಾರ್ಟ್ ಆಫ್ ದಿಸ್ ಸೆಲ್. ಸೊ ಫಸ್ಟ್ ಈ ಬ್ರಾಂಚಸ್ ಏನಿದೆ ಅದನ್ನು ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಡೆಂಡ್ರೈಟ್ಸ್. ಓಕೆ, ಈ ಮಿಡಲ್ ಪಾರ್ಟ್ ಏನಿದೆ ಇದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ನ್ಯೂಕ್ಲಿಯಸ್. ಸೊ ಒಳಗಡೆ ಇರುವಂಥ ಲಿಕ್ವಿಡ್ ಪಾರ್ಟ್, ದಟ್ ಇಸ್ ಫ್ಲೂಯಿಡ್ ಪಾರ್ಟನ್ನು ನಾವು ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಸೈಟೋಪ್ಲಾಸಮ್. ಆ್ಯಂಡ್ ದೆನ್ this middle part we will call it as axon, and the final part we will call it as nerve ending ಅಥವಾ axonal ending ಅಂತ ಹೇಳ್ತಾರೆ. nerve ending or axonal ending. ದಿಸ್ ಇಸ್ ವಾಟ್, ಇಷ್ಟನ್ನು ನೀವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ಕಲ್ತ್ಕೊಳ್ಬೇಕು. 2 ಮಾರ್ಕ್ಸ್ ತುಂಬ ಈಸಿಯಾಗಿ ನಿಮಗೆ ಸಿಗುತ್ತೆ ಈ ಡಯಾಗ್ರಾಮ್ನ ಬರೆಯೋದ್ರಿಂದ. ಸೊ ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಡಯಾಗ್ರಾಮ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ ನೆಫ್ರಾನ್. ನೆಫ್ರಾನ್ ಯೂಶಲಿ ಎಕ್ಸಾಂಪಲ್ಲಿ ತುಂಬ ರೇರ್ ಆಗಿ ಕೇಳ್ತಾರೆ, ಬಟ್ ಇಂಪಾರ್ಟೆನ್ಸ್ ವೈಸ್ ನೋಡೋದಾದರೆ ನೆಫ್ರಾನ್ ಡಯಾಗ್ರಾಮ್ಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಇದೆ. ಓಕೆ, ಸೊ ಲೆಟ್ ಅಸ್ ರೈಟ್ ದ ನೆಫ್ರಾನ್ ಸ್ಟೆಪ್ ಬೈ ಸ್ಟೆಪ್. ಸೊ ನೆಫ್ರಾನ್ನ ಬರೆಯೋಕ್ಕೆ ಫಸ್ಟ್ ನಾವು ಒಂದು ನೋಡಿ ಕಪ್ ಬರ್ಕೊಳ್ಬೇಕು. ಸೊ ಇದನ್ನು ನಾವು ಬರ್ಕೊಳ್ಬೇಕು. ಇಟ್ಸ್ ಅ ಕಪ್. ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ ನಾವು. ಸೊ ಇದು ಒಂಥರ ಮೂನ್ ಇದ್ದಂಗೆ. ಓಕೆ, ಸೊ ಈ ಕಪ್ನ ಬರ್ಕೊಳ್ಬೇಕು. ಸ್ಲ್ಯಾಂಟ್ ಆಗಿರಬೇಕು, ಸೊ ದಟ್ ಡಯಾಗ್ರಾಮ್ ಚೆನ್ನಾಗಿರುತ್ತೆ ರೆಪ್ರೆಸೆಂಟೇಷನ್ ವೈಸ್.
ಸೊ ಇದಾದ ನಂತರ ನೋಡಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆ, ಟ್ವಿಸ್ಟ್ ಮಾಡಿ ಆ್ಯಂಡ್ ದೆನ್ ನೋಡಿ ಇಲ್ಲಿ ಎಕ್ಸ್ಟೆಂಡ್ ಮಾಡಬೇಕು. ಇದು ನಿಮಗೆ ಟೆಸ್ಟ್ ಟ್ಯೂಬ್ನ ರೀತಿ ಕಾಣುತ್ತೆ. ಇದೊಂದು ಟೆಸ್ಟ್ ಟ್ಯೂಬ್ನ ರೀತಿ ಕಾಣುತ್ತೆ. ತುಂಬ ಸಿಂಪಲ್, ಬೇಸಿಕ್ ನೋಡಿ ಇದನ್ನು ತಿಳ್ಕೊಳ್ಬೇಕು. ಅಗೈನ್ ಟ್ವಿಸ್ಟ್ ಮಾಡಿ ಆ್ಯಂಡ್ ದೆನ್ ಫೈನಲಿ ಕನೆಕ್ಟ್ ಮಾಡಿ. ಸೊ ಇದನ್ನು ನಾವು ಕಲೆಕ್ಟಿಂಗ್ ಡಕ್ಟ್ ಅಂತ ಹೇಳ್ತೀವಿ. ವಿಲ್ ಕಾಲ್ ದಿಸ್ ಆ್ಯಸ್ ಕಲೆಕ್ಟಿಂಗ್ ಡಕ್ಟ್ ಅಂತ ಹೇಳ್ತೀವಿ. ಈ ಬೇಸಿಕ್ ವರ್ಷನ್ ನಾನು ಏನು ಬರೆದಿದ್ದೀನಿ, ಬೇಸಿಕ್ ವರ್ಷನನ್ನು ನೀವು ಫಸ್ಟ್ ಬರೆಯೋದು ಕಲ್ತ್ಕೊಳ್ಳಿ. ಸೊ ದ್ಯಾಟ್ ನೆಕ್ಸ್ಟ್ ಬರೆಯುವಂಥ ಪಾರ್ಟ್ಸ್ ತುಂಬ ಈಸಿ ಆಗುತ್ತೆ. ದಿಸ್ ಇಸ್ ದ ಬೇಸಿಕ್ ಡಯಾಗ್ರಾಮ್. ಸೊ ಬೇಸಿಕ್ ಡಯಾಗ್ರಾಮ್ ಆದಮೇಲೆ ನೆಕ್ಸ್ಟ್ ಇಲ್ಲೇನು ಬರ್ತಿದ್ದೀರಾ ಜಸ್ಟ್ ಫಾಲೋ ಅಪ್ ಮಾಡಿ. ತುಂಬ ಸಿಂಪಲ್, ಫಾಲೋ ಅಪ್ ಮಾಡಿ, ವೆರಿ ಸಿಂಪಲ್. ಏನು ಬರೆದಿರ ಅದನ್ನ ಜಸ್ಟ್ ಫಾಲೋ ಅಪ್ ಮಾಡಿ. ಏನು ಬರೆದಿದ್ದೀರಾ ಜಸ್ಟ್ ನೋಡಿ ಆ್ಯಸ್ ಇಟ್ ಈಸ್ ಫಾಲೋ ಅಪ್ ಮಾಡಬೇಕು. ನೋಡಿ ಫೈನಲಿ ಇದು ಕಲೆಕ್ಟಿಂಗ್ ಡಕ್ಟ್ಗೆ ಕನೆಕ್ಟ್ ಆಗುತ್ತೆ. ಓಕೆ, 50% ಆಫ್ ಯುವರ್ ಡಯಾಗ್ರಾಮ್ ಈಸ್ ಡನ್. ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ವಿ ಮಸ್ಟ್ ರೈಟ್ ದ ಗ್ಲೋಮೆರುಲಸ್ ಇನ್ಸೈಡ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬೌಮನ್ಸ್ ಕ್ಯಾಪ್ಸ್ಯೂಲ್ನ ಒಳಗಡೆ ಗ್ಲೋಮೆರುಲಸ್ನ ಬರಿಬೇಕು. ವಿ ನೀಡ್ ಟು ರೈಟ್ ದ ಗ್ಲೋಮೆರುಲಸ್. ಓಕೆ, ಸೊ ಗ್ಲೋಮೆರುಲಸ್ ಬರೆದಾದ್ಮೇಲೆ ವಿ ನೀಡ್ ಟು ಸ್ಟಾರ್ಟ್ ಫ್ರಮ್ ರೀನಲ್ ಆರ್ಟರಿಯಿಂದ ನಾವು ಶುರು ಮಾಡಬೇಕು. ನೋಡಿ ಈ ರೀತಿಯ ಒಂದು ಸ್ಟ್ರಕ್ಚರ್ನ ನಾನು ಬರ್ಕೊಳ್ತಾ ಇದ್ದೀನಿ. ಸಿ, ಈ ರೀತಿ. ಓಕೆ, ಸೊ ಇದು ನಿಮಗೆ ಈ ಕಡೆನೂ ಬರುತ್ತೆ ನೋಡಿ, ಈ ರೀತಿ ಜಸ್ಟ್ ಒಂದು ಎಕ್ಸ್ಟೆನ್ಷನ್ ಅಷ್ಟೇ ಇದು, ಈ ರೀತಿ. ಸೊ ಈಗ ನಾವೇನು ಮಾಡೋಣ, ಒನ್ ಆಫ್ ದ ಎಂಡನ್ನು ಎಕ್ಸ್ಟೆಂಡ್ ಮಾಡಬೇಕು. ಲೆಟ್ ಮೀ ಎಕ್ಸ್ಟೆಂಡ್ ಈ ಎಂಡನ್ನ. ಫಸ್ಟ್ ಒನ್ ಲೈನ್ ಹಾಕೋತೀನಿ, ಅದನ್ನ ಫಾಲೋ ಅಪ್ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ, ನೆಕ್ಸ್ಟ್ ಕನೆಕ್ಟ್ ಮಾಡಿ ಸರ್ಕಲ್ಸಲ್ಲಿ ನೋಡಿ, ಕನೆಕ್ಟ್ ಮಾಡಿ ಆ್ಯಂಡ್ ದೆನ್ ಇಲ್ಲಿಗೂ ಕೂಡ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ನೋಡಿ ಹೀಗೆ ಒಳಗೆ ಬನ್ನಿ, ಕನೆಕ್ಟ್ ಮಾಡಿಕೊಂಡು. ಓಕೆ, ಸೊ ಇದಾದಮೇಲೆ ಅಗೇನ್ ಇಲ್ಲಿಂದ ಲೈನನ್ನು ಎಕ್ಸ್ಟೆಂಡ್ ಮಾಡಿ. ಸೊ ಬಾಟಮ್ ಕಾರ್ನರಲ್ಲಿ ಬರೀತಿದ್ದೀನಿ. ಸೊ ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಫಸ್ಟ್ ಬೇಸಿಕ್ ಲೈನ್ ಬರ್ಕೊಳ್ಳಿ. ನೋಡಿ ನಾನು ಏನು ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿದ್ದೀನಿ ಲೈನ್ನ, ಜಸ್ಟ್ ನಾನು ಏನು ಮಾಡಿದ್ದೀನಿ, ಟ್ಯೂಬುಲಾರ್ ನೆಫ್ರಾನ್ ಒಳಗಡೆ ಸೆಂಡ್ ಅಂದರೆ ಕಳಿಸಿದ್ದೀನಿ. ಅದನ್ನು ಏನು ಮಾಡಿದ್ದೀನಿ, ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಲೈನನ್ನು ಫಾಲೋ ಅಪ್ ಮಾಡಿ. ನೋಡಿ ಫಾಲೋ ಅಪ್ ಮಾಡಿ ಇದೇ ಲೈನನ್ನು. ತುಂಬ ಸಿಂಪಲ್. ಇನ್ನೂ ಬೇಸಿಕ್ ವರ್ಷನ್ಸ್ ಕೆಲವರು ಬರೀತಾರೆ. ಸೊ ಬಟ್ ಎಕ್ಸಾಮಿನೇಷನಲ್ಲಿ ಬರಿಬೇಕಂದ್ರೆ ನೀವು ಇಷ್ಟನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ ಟ್ಯೂಬ್ನ ರೀತಿ ಏನು ಎಕ್ಸ್ಟೆಂಡ್ ಮಾಡಿದ್ದೀರಾ ಅದನ್ನು ನೀವು ಟ್ಯೂಬ್ನ ರೀತಿ ಕಂಟಿನ್ಯೂ ಮಾಡಬೇಕು. ಸೊ ನೋಡಿ ಈ ರೀತಿ ಟ್ಯೂಬ್ನ ರೀತಿ ಇದು ಕಂಟಿನ್ಯೂ ಆಗಬೇಕು. ಸೊ ರೀನಲ್ ಆರ್ಟರಿ ಏನಾಗಿದೆ ಒಳಗಡೆಯಿಂದ ಪಾಸ್ ಆಗಿ ಹೊರಗಡೆ ಬಂದಿದೆ. ಸೊ ಈ ಕನೆಕ್ಷನನ್ನು ಬೇಕಾದರೆ ನೀವು ನೋಡಿ ಇವೆರಡು ಟ್ಯೂಬನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು ಈ ರೀತಿ. ಓಕೆ ಫೈನ್. ಸೊ ಈಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಡ್ಕೊಳ್ಬೇಕಾಗಿರೋದು, ಇನ್ ಬಿಟ್ವೀನ್ ದಿಸ್ ನಾನು ಕ್ಯಾಪಿಲರೀಸ್ನ ಬರಿತೀನಿ. ತುಂಬ ಈಸಿ ನೋಡಿ. ಫಸ್ಟ್ ವೈ ಶೇಪ್ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಒಂದು ಟ್ಯೂಬ್ ಆ್ಯಂಡ್ ದೆನ್ ನೋಡಿ ವೈ ಥರ ಬರ್ಕೊಳ್ಳಿ, ವೈ. ಇದನ್ನೇ ಮತ್ತೆ ನೀವೇನು ಮಾಡಿ ಎಕ್ಸ್ಟೆಂಡ್ ಮಾಡಿ. ಮತ್ತು ರಿವರ್ಸ್ ವೈ ನೋಡಿ, ರಿವರ್ಸ್ ವೈ ಆ್ಯಂಡ್ ಒನ್ ಮೋರ್ ವೈ ಇನ್ ರಿವರ್ಸ್ ವೇ. ಸೊ ಅಪ್ಪರ್ ಏನು ಬರ್ಕೊಳ್ತೀರಾ ಅದರ ರಿವರ್ಸ್ ನೀವು ಬಾಟಮಲ್ಲಿ ಬರ್ಕೊಳ್ಬೇಕು. ದಿಸ್ ಇಸ್ ಎ ರಿವರ್ಸ್ ವೈ. ಓಕೆ, ಸೊ ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ಬರೆದಿದ್ದೀನಿ ಅಂತ. ತುಂಬ ಈಸಿ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತುಂಬ ಏನಂದರೆ ಕ್ಯಾಪಿಲರೀಸ್ ಆಗಿರ್ಬೋದು, ಟ್ಯೂಬುಲಾರ್ ನೆಫ್ರಾನ್ ಆಗಿರ್ಬೋದು, ತುಂಬ ಕಾಯಿಲ್ಡ್ ವರ್ಷನಲ್ಲಿದೆ. ಬಟ್ ದಿಸ್ ಈಸ್ ವೆರಿ ಈಸಿ. ನಾನು ಏನು ಬರೆದೆ, ಫಸ್ಟ್ ಬೇಸಿಕ್ ಸ್ಟೆಪ್
ಓಕೆ, ಅದನ್ನ ಮತ್ತೆ ರಿಕ್ಯಾಪ್ ಮಾಡ್ತೀನಿ ನೋಡ್ಕೊಳ್ಳಿ, ಸೊ ದ್ಯಾಟ್ ನೀವು ತುಂಬ ಸಿಂಪಲ್ ಆಗಿ ಈ ಡಯಾಗ್ರಾಮ್ನ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ನೆಫ್ರಾನ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ನಾವೀಗ ಏನು ಮಾಡಬೇಕು ಅಂದರೆ ವಿ ನೀಡ್ ಟು ಲೇಬಲ್ ದ ಡಯಾಗ್ರಾಮ್. ಸೊ ಈ ಕಪ್ ಶೇಪ್ ಇದೆ ಅಲ್ವಾ, ಸೊ ಇದನ್ನು ನಾವು ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್. ಓಕೆ, ಬೌಮನ್ಸ್ ಕ್ಯಾಪ್ಸ್ಯೂಲ್. ಆ್ಯಂಡ್ ದೆನ್ ಇನ್ಸೈಡ್ ದಟ್ ಆ ರೀಜನನ್ನು ವಿ ವಿಲ್ ಕಾಲ್ ಇಟ್ ಆಸ್ ಗ್ಲೋಮೆರುಲಸ್. ವಿ ವಿಲ್ ಕಾಲ್ ಇಟ್ ಆಸ್ ಗ್ಲೋಮೆರುಲಸ್. ಓಕೆ, ಆ್ಯಂಡ್ ಈ ಕಾಯಿಲ್ಡ್ ಆಗಿದೆಯಲ್ಲ ನೆಫ್ರಾನ್, ಸೊ ವಿ ವಿಲ್ ಕಾಲ್ ದಿಸ್ ಆಸ್ coiled tubular nephron. Coiled tubular nephron. Okay, so and this is our collecting duct. Urine collect aguvanta region. It is the collecting duct. It is the collecting duct. Urine collect aguva region. And the inner walls ideyalla, we will call this as capillaries. CAPILLARIES ಇದನ್ನ ನಾವು capillaries ಅಂತ ಹೇಳ್ತೀವಿ. This is called as capillaries. Okay, so then this extension starting one ಇದನ್ನ ನಾವು renal artery ಅಂತ ಹೇಳ್ತೀವಿ. Renal artery. and ಈ end ಏನಿದೆ ಇದು renal vein. This is renal vein, renal artery and renal vein. So this is all about the diagram nephron. This is the nephron diagram. Okay, ತುಂಬ ಈಸಿ. ಮತ್ತೊಮ್ಮೆ ಬೇಕಾದ್ರೆ ನಾನು ಕ್ವಿಕ್ ಆಗಿ ಬರೋದು ತೋರಿಸ್ತೀನಿ ನೋಡಿ. ಸಿ, ಫಸ್ಟ್ ನೀವು ಬೌಮನ್ಸ್ ಕ್ಯಾಪ್ಸ್ಯೂಲ್ ಬರಿಬೇಕು. ಓಕೆ, ದೆನ್ ಇದಾದಮೇಲೆ ನೋಡಿ ಎಕ್ಸ್ಟೆನ್ಷನ್ ಏನು ಮಾಡ್ತೀರಾ, 2 coils and 1 test tube structure, and then coil collecting duct. ಓಕೆ, ಕಲೆಕ್ಟಿಂಗ್ ಡಕ್ಟ್ ಬರೀರಿ. ಏನು ಬರೆದಿದ್ದೀರ ಅದನ್ನ ಫಾಲೋ ಮಾಡಿ. ಓಕೆ, ಎಸ್, ಫಾಲೋ ಮಾಡಿದ್ಮೇಲೆ ಮತ್ತೆ ಇದನ್ನು ಏನು ಮಾಡಿ, ಜಸ್ಟ್ ಕಾಯಿಲ್ ಮಾಡಿ, ಕನೆಕ್ಟ್ ಮಾಡಿ, ಕನೆಕ್ಟಿಂಗ್ ಡಕ್ಟ್ ವಿಲ್ ಗೆಟ್ ಓವರ್. ಈಗ ಗ್ಲೋಮೆರುಲಸ್ ಬರ್ಕೊಳ್ಳಿ. ಎಸ್, ಗ್ಲೋಮೆರುಲಸ್ ಕಂಪ್ಲೀಟ್ ಆಯ್ತಲ್ಲ. ಸೊ ರೀನಲ್ ಆರ್ಟರಿಯಿಂದ ನೀವು ಎಕ್ಸ್ಟೆಂಡ್ ಮಾಡಬೇಕು. ರೀನಲ್ ಆರ್ಟರಿಯಿಂದ ನೋಡಿ ಒಂದು ಬ್ರಾಂಚ್ ಎಕ್ಸ್ಟೆಂಡ್ ಮಾಡಿ ಕಾಯಿಲ್ಡ್ ಟ್ಯೂಬ್ಯುಲಾರ್ ನೆಫ್ರಾನಲ್ಲಿ ಹೋಗಿ ಬರೋ ಹಾಗೆ ಎಕ್ಸ್ಟೆಂಡ್ ಮಾಡಿ. ಸಿ, ನೀವೇನು ಎಕ್ಸ್ಟೆಂಡ್ ಮಾಡ್ತೀರ ಅದನ್ನು ಇಲ್ಲಿ ಎಂಡ್ ಅಪ್ ಮಾಡಿ. ಸೊ ಲೈನ್ ಏನು ಎಕ್ಸ್ಟೆಂಡ್ ಮಾಡಿದ್ರೆ ಜಸ್ಟ್ ಅದನ್ನು ಕಂಟಿನ್ಯೂ ಮಾಡಬೇಕು. ಯು ಮಸ್ಟ್ ಕಂಟಿನ್ಯೂ. ತುಂಬ ಸಿಂಪಲ್, ನೋಡೋಕ್ಕೆ ಕಷ್ಟ ಅನಿಸ್ತಿರ್ಬೋದು. ತುಂಬ ಸಿಂಪಲ್ ಡಯಾಗ್ರಾಮ್, ಸ್ಟೆಪ್ಸನ್ನು ಫಾಲೋ ಮಾಡಿ. ಓಕೆ, ಸೊ ಈಗ ವಿ ನೀಡ್ ಟು ರೈಟ್ ದ ಕೆಪಿಲರಿನ ಬರ್ಕೋಬೇಕು. ಓಕೆ, ಕೆಪಿಲರಿನ ಬರೀಬೇಕು. ಇಷ್ಟೇ, ತುಂಬ ಸಿಂಪಲ್ ಡಯಾಗ್ರಾಮ್. ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಂಥ ನೆಫ್ರಾನ್, ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಫ್ಲವರ್ ಆ್ಯಂಡ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಆ್ಯಂಡ್ ನ್ಯೂರೋ ಎಲ್ಲ ಡಯಾಗ್ರಾಮು ಕೂಡ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ. ಸೊ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್. ಗೆಟ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸ್ಟಡಿ ಕಂಟಿನ್ಯೂಸ್ಲಿ, ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್.